ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಏನೋ ಅರ್ಜಿಯನ್ನು ಆಹ್ವಾನಿಸಿದ್ರು. ಆ ಒಂದು ಅರ್ಜಿ ಅವಧಿ ಮುಗಿದಿದ್ರು ಕೂಡ ಮತ್ತೆ ಆ ಒಂದು ಅವಧಿಯನ್ನು ಈ ತಿಂಗಳು 15ನೇ ತಾರೀಕುವರೆಗೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಕೆ ಅವಧಿಯನ್ನು ಮೇ 15ರವರೆಗೆ ವಿಸ್ತರಿಸಲಾಗಿತ್ತು. ಅರ್ಜಿಯನ್ನು ಆಹ್ವಾನಿಸಿದಾಗ ಈ ಒಂದು ಹುದ್ದೆಗಳಿಗೆ ಮೇ 4ರವರೆಗೆ ಅರ್ಜಿಯನ್ನು ಹಾಕಕ್ಕೆ ಕಡೆಯ ದಿನಾಂಕ ಆಗಿರುತ್ತು. ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಒಂದು ಮನವಿಯ ಮೇರೆಗೆ ಈ ಒಂದು ದಿನಾಂಕವನ್ನು ವಿಸ್ತರಿಸಲಾಗಿದೆ. ಇಲ್ಲಿ ಶುಲ್ಕ ಪಾವತಿಗೆ ಮೇ 18ನೇ ತಾರೀಕುವರೆಗೂ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಮತ್ತು ಶುಲ್ಕವನ್ನು ಪಾವತಿಯನ್ನು ಮಾಡೋಕ್ಕೆ ಮೇ 18ರವರೆಗೆ ಕಡೆಯ ದಿನಾಂಕವಾಗಿ ಕೊಡಲಾಗಿದೆ ಸ್ನೇಹಿತರೆ. ಇದುವರೆಗೆ ಸುಮಾರು 9 ಲಕ್ಷ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ. ನೋಡಿ, ಕಾಂಪಿಟೇಷನ್ ಎಷ್ಟು ಇರ್ಬೋದು. 9 ಲಕ್ಷ ಅರ್ಜಿ ಸಲ್ಲಿಕೆ ಅಂದರೆ ನೀವೇ ಯೋಚನೆ ಮಾಡಿ. 1,000 ಹುದ್ದೆಗಳಿಗೆ 9 ಲಕ್ಷ ಅರ್ಜಿ ಸಲ್ಲಿಕೆ ಇದುವರೆಗೂ ಆಗಿದೆ. ಯಾರ್ಯಾರು ಇನ್ನು ಮಿಕ್ಕುಳಿದ ಅಭ್ಯರ್ಥಿಗಳು ಇದ್ದಾರೆ, ಮೇ 15ನೇ ತಾರೀಕು ಗಂಟ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಕಾಲಾವಕಾಶನ ಕೊಟ್ಟಿರೋದ್ರಿಂದ ಸುಮಾರು ಇನ್ನೂ 2 ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ 11 ಲಕ್ಷ ಅಭ್ಯರ್ಥಿಗಳು 1,000 ಹುದ್ದೆಗಳಿಗೆ ಫೈಟ್ ಮಾಡುವಂತಹ ಇಲ್ಲಿ ಸಂಭವ ಬಂದರೂ ಬರ್ಬೋದು. ಅದರಿಂದ ಎಕ್ಸಾಮ್ ಕೂಡ ತುಂಬ ಟಫಾಗೆ ಕೊಡ್ತಾರೆ KE ಅವರು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿತ್ತು. 15ನೇ ತಾರೀಕು ಗಂಟ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.